2022 ನವೆಂಬರ್ 19ನೇ ತಾರೀಕು ಮಂಗಳೂರಿನ ಕಂಕನಾಡಿ ಬಳಿ ನಡೆದಿದ್ದಂಥ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಶಿಕ್ಷೆಯ ಪ್ರಮಾಣ ಪ್ರಕಟ ಆಗೋದಿದೆ. ಎನ್ಐಎ ವಿಶೇಷ ನ್ಯಾಯಾಲಯ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟ ಮಾಡೋದಿದೆ. ಕಳೆದ 3 ತಿಂಗಳ ಹಿಂದೆಯೇ ಆರೋಪಿ ಶಾರಿಕ್ ತಾನು ಕೃತ್ಯ ಎಸಗಿದ್ದಾಗಿ ತಪ್ಪೊಪ್ಪಿಕೊಂಡು ಎನ್ಐಎ ವಿಶೇಷ ನ್ಯಾಯಾಲಯಕ್ಕೆ ಅರ್ಜಿಯನ್ನ ಕೂಡ ಸಲ್ಲಿಸಿದ್ದ. 2022 ನವೆಂಬರ್ 19ನೇ ತಾರೀಕು ಈ ಪ್ರಕರಣ ನಡೆದಿದ್ದು, ಇವತ್ತು ಆರೋಪಿ ಶಾರಿಕ್ಗೆ ಎನ್ಐಎ ಕೋರ್ಟ್ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟ ಮಾಡುತ್ತೆ. ಆರೋಪಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಬೇಕು ಅಂತ ಹೇಳಿ ಪುರುಷೋತ್ತಮ್ ಹೇಳಿದ್ದಾರೆ. ಪುರುಷೋತ್ತಮ್ ಯಾರು ಅಂತಂದ್ರೆ, ಇವನು ಯಾವ ಆಟೋದಲ್ಲಿ ಸಾಕ್ತಾ ಇದ್ನೋ ಆ ಆಟೋದ ಡ್ರೈವರ್. ಆಟೋ ಚಾಲಕ ಪುರುಷೋತ್ತಮ್ ಈ ಘಟನೆಯಲ್ಲಿ ಗಾಯಗೊಂಡಿದ್ರು. ಅವರು ಈ ವಿಚಾರವಾಗಿ ನ್ಯೂಸ್ ಫಸ್ಟ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಆರೋಪಿ ಶಾರಿಕ್ಗೆ ಜೀವಾವಧಿ ಶಿಕ್ಷೆಯನ್ನೇ ಕೋರ್ಟ್ ವಿಧಿಸಬೇಕು ಅನ್ನುವಂಥ ಆಗ್ರಹವನ್ನ ಮಾಡಿದ್ದಾರೆ. ಮಂಗಳೂರು ಕುಕ್ಕರ್ ಬಾಂಬ್ ಸ್ಫೋಟದ ಆರೋಪಿ ಶಂಕಿತ ಉಗ್ರ ಮೊಹಮ್ಮದ್ ಶಾರಿಕ್ಗೆ ಇವತ್ತು ಎನ್ಐಎ ವಿಶೇಷ ಕೋರ್ಟ್ ಶಿಕ್ಷೆ ಪ್ರಮಾಣ ಪ್ರಕಟ ಮಾಡಲಿದೆ. ರಿಕ್ಷಾದಲ್ಲಿ ಆ ಒಂದು ಸ್ಫೋಟ ಸಂಭವಿಸಿ ಇಬ್ಬರು ಪುರುಷೋತ್ತಮ್ ಗಾಯಗೊಳ್ತಾರೆ. ಆ ಸಂದರ್ಭದಲ್ಲಿ ಏನಾಯಿತು, ಹೇಗಾಯಿತು ಅನ್ನೋದನ್ನ ಹೇಳಲಿಕ್ಕೆ ನಮ್ಮೊಂದಿಗೆ ಪುರುಷೋತ್ತಮ್ ಇದ್ದಾರೆ. ಅವರನ್ನೇ ಮಾತಾಡಿಸ್ತೀನಿ. ಸರ್, ಈಗ 3.5 ವರ್ಷ ಆಗ್ತವೆ, 3 ವರ್ಷ 3 ತಿಂಗಳು. ಆ ದಿನ ಇನ್ನೂ ನೆನಪಿಗೆ ಬರ್ತದ? ಏನ್ ಅನ್ಸುತ್ತೆ? ಅವ ಪಡೀಲಲ್ಲಿ ನಾಗೂರಿ ಅಮರವಳ ಬಸ್ ಸ್ಟ್ಯಾಂಡಲ್ಲಿ ನಿಲ್ಲಿಸ ಆಟೋ ಪಂಪೈಲ್ ಅಂತ ಹೇಳಿದ. ಪಂಪೈಲ್ ಬರುವಾಗ ಗರುಡಿಯಿಂದ ಸ್ವಲ್ಪ ಮುಂದೆ ಬರುವಾಗ ಬಸ್ಟ್ ಆಯಿತು. ಬಸ್ಟ್ ಎಂತ ಅಂತ ನಮಗೆ ಗೊತ್ತಿಲ್ಲ. ಭಾರಿ ದೊಡ್ಡ ಶಬ್ದ ಆಗಿದೆ. ನಾನು ಬ್ಯಾಟ್ರಿ ಉಳಿದರಿದ ಗ್ಯಾಸ್ ಸ್ಟ್ಯಾಂಡ್ ಬಸ್ ಆಗಿದೆ ಅಂತ ಗೊತ್ತಿಲ್ಲ. ಬಂದುವಾಗ ರಿಕ್ಷಾ ಬಂದು ಬಿತ್ತು. ಕಂಪ್ಲೀಟ್ ಕಪ್ಪಾಯಿತು, ಗ್ಲಾಸ್ ಕಪ್ ಹೊಗೆ ಆಗಿ. ಅಲ್ಲಿ ನಿಲ್ಲಿಸುವ ಬಲವಾದಿಯಿಂದ ಬೆಂಕಿಯನ್ನು ಹಿಡಿದು ಓಡಿದಾನೆ. ಪಬ್ಲಿಕ್ ಹಿಡಿದು ಎಲ್ಲ ಅಂಗಿ ಚಡ್ಡಿ ಎಲ್ಲ ತೆಗೆದಿದ್ದಾರೆ. ಸಣ್ಣ ಚಡ್ಡಿ ಇತ್ತು, ಅಂಗಿ ಬನ್ಯನೆಲ್ಲ ತೆಗೆದು ಅವರನ್ನೆಲ್ಲ ನಂದಿಸಾದ್ಮೇಲೆ ಅವು ಅರಬೆ ಆಗ್ತಾ ಇದ್ದಾನೆ ಬೆಂಕಿಯಲ್ಲಿ. ನಾನು ಬರುವ ಬೇರೊಂದು ರಿಕ್ಷಾದಲ್ಲಿ, ನನ್ನ ರಿಕ್ಷಾ ಅಲ್ಲಿ ಇಟ್ಟು ಬೇರೆ ರಿಕ್ಷಾದಲ್ಲಿ ಅವನು ಕೊಂದು ಫಾದರ್ ಮುಲ್ಲರಿಗೆ ಹೋದದ್ದು. ಫಾದರ್ ಮುಲ್ಲರಿಗೆ ಹೋಗಿ ಮುಟ್ಟುವಾಗ ನನಗೆ ಫೋನ್ ಮಾಡಿದ್ದು. ಆಗ ನೀವು ಕೂಡ ಆ ಘಟನೆಯಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದೆ, ಸುಟ್ಟ ಗಾಯಗಳಾಗಿ ಕಂಪ್ಲೀಟ್ ಕಪ್ಪಾಗಿದ್ದೇನೆ. ನಮ್ಮ ಮುಖ ನಮಗೆ ಕಾಣುದಿಲ್ಲ, ಕಂಪ್ಲೀಟ್ ಕಪ್ಪಾಗಿದೆ, ಎಲ್ಲರ ಕಪ್ಪಾಗಿದೆ ಕಂಪ್ಲೀಟ್. ಅವನು ಗಡಿಬಿಡಿಲ್ಲ, ಅವನ ಮೈತು ಬೆಂಕಿಯಲ್ಲ ನನಗೆ ತಾಗಿದ್ದು, ಇಡೀ ಕೈ ಕಾಲಿಗೆ ಬೆರಿಗೆಲ್ಲ. ಆದರೂ ನಾನು ಆಟೋದಲ್ಲಿ ಅವನ ಆಸ್ಪತ್ರೆಗೆ ಕೊಂಡದೆ. ಅವ ಕಳ್ಳ ಅಂತ ಗೊತ್ತಿಲ್ಲಲ್ಲ. ಅವ ಆಸ್ಪತ್ರೆ ಒಳಗೆ ಹೋಗುವಾಗ ಯಾರೋ ಇಲ್ಲಿಂದ ಫೋನ್ ಮಾಡಿದೆ ನನಗೆ, ಅವೇ ಕಲ್ವೆ ಅವನು ಬುಡಚಿನ್ ಅಷ್ಟೇ ಹೇಳಿದ್ದಾರೆ. ಆದರೂ ನಾವು ಆಸ್ಪತ್ರೆಗೆ ಕೊಂಡದ್ದು. ಒಂದು ರೂಮಲ್ಲಿ ಅವನು ಹಾಕಿದ್ದು, ನನ್ನನ್ನು ಒಂದು ರೂಮಲ್ಲಿ ಹಾಕಿದ್ದು. ರೂಮಲ್ಲಿ ಹಾಕಿದ ಮೇಲೆ ನನಗೆ ಗೋಚರ ಇಲ್ಲ, 3 ದಿವಸ ಪ್ರಜ್ಞೆ ಇಲ್ಲ. ಅವನು ರಿಕ್ಷಾ ಹತ್ಬೇಕಾದ್ರೆ ಅವನಲ್ಲೊಂದು ಬ್ಯಾಗ್ ಇತ್ತು. ಆ ಬ್ಯಾಗ್ ಅಲ್ಲಿ ಏನಿದೆ ಎತ್ತ ನಿಮ್ಗೆ ಏನಾದ್ರೂ ಒಂದು ಅಂದಾಜಿತ್ತ? ನಮ್ಗೆ ಅಂತ ಭಾವನೆ ಇದ್ರೆ ನಾವು ಕುದ್ಗೊಳಿಸ್ತೇವ. ಈಗ ಒಂದು ಸುಟ್ಕೇಸ್ ಇಟ್ಕೊಂಡು ಬರ್ತಾರೆ, ಅವರು ಎಲ್ಲಿಗೆ ಹೋಗ್ತಾರೆ ಎಂತ ಕೊಂಡು ನಮ್ಗೆ ಗೊತ್ತಿಲ್ಲ. ಈಗ ಆದ್ಮೇಲೆ ಗೊತ್ತಾಗೋದಲ್ಲ. ಈಗಲ್ಲ ನಾವು ನೋಡುದು ಎಂತ ಅಂತ. ಮುಂಚೆ ಯಾರಿಗೆ ಗೊತ್ತುಂಟ? ಅವ್ನು ಹಿಂದೆ ಕೂತ್ಕೊಂಡಾಗ ಒಂದು ಏಕಾಏಕಿ ಆ ಸ್ಫೋಟ ಸಂಭವಿಸ್ತಲ್ಲ, ಅವಾಗ ಯಾವ ರೀತಿ ಸಿಚುವೇಶನ್ ಇತ್ತು? ಸಿಚುವೇಶನ್ ಅದು 1 ಸೆಕೆಂಡಲ್ಲಿ ಒಡೆದು ಹೋಗಿದೆ. ಬ್ಯಾಗ್ ಹೊಡೆದು, ಅಂಗಿ ಚಡ್ಡಿ ಹಿಡಿದು ಬೆಂಕಿಯಲ್ಲಿ ಚಲಬಿಲಿ ಆಗಿದೆ. ರಿಕ್ಷಾ ತಗಡೆಲ್ಲ ಹರಿದಿದೆ ಕಂಪ್ಲೀಟ್. ಪೆಟ್ಟು ನೋಡಿ ನನಗೆ 2 ಕಣ್ಣು ಮಾತ್ರ ಉಳಿದದು. ಮತ್ತೆಲ್ಲ ಇದು ನೋಡಿ, ಇದು 2 ಕೈ, ಬೆನ್ನು ಎಲ್ಲ ನನಗೆ ಪುನರ್ಜನ್ಮ ಗೊತ್ತಾಯ್ತಲ್ಲ. ಆ ಸಂದರ್ಭದಲ್ಲಿ ಅವನನ್ನು ಹೊರಗೆ ಬಂದು ಅವಾಗ ಅವನು ಸುಟ್ಟ ಗಾಯದಿಂದ ಇದಾದಾಗ ಅವನ ಹೆಸರು ಬೇರೆ ಹೇಳಿದ್ದ, ಮತ್ತೆ ಕೈಗೆ ಒಂದು ಪ್ರೇಮ್ ಸಾಗರ್ ಅಂತ ಹೇಳಿದ. ಮತ್ತೆ ಅವನ ಆಧಾರ್ ಕಾರ್ಡ್ 2 ಇತ್ತು, ಶಾರಿಕ್ ಮತ್ತು ಪ್ರೇಮ್ ಕಾರ್ಡ್ 2 ಇತ್ತು ಅವನಿಗೆ. ಮತ್ತೆ ಕೈಗೆ ನೂಲು ಸಹ ಕಟ್ಕೊಂಡು, ಕೈಗೆ ನೂಲು ಕಟ್ಟಿದ್ದಾನೆ. ಅವ ಹಿಂದೂ ಆಗಿದ್ದಾನೆ ನೋಡುವಾಗ. ಅವ ಜಾತಿಯಲ್ಲಿ ಸಾಹೇಬ, ಬುದ್ಧಿಯಿಂದ ಇದು ಮಾಡಿದ್ದು. ಅಂದ್ರೆ ಆ ತರದ ವೇಷ ಹಾಕೊಂಡು ಬಂದಿದ್ದ. ವೇಷ ಹಾಕಿ ಬಂದು ಅವ್ರು ಮಾತಾಡುವಾಗ ತುಳುಸ ಬರ್ತದೆ ಅವನಿಗೆ, ಗೊತ್ತಾಯ್ತಲ್ಲ. ಜಾಸ್ತಿ ಮಾತಾಡಲಿಲ್ಲ. ಆಸ್ಪತ್ರೆ ಬಂದ 3 ದಿವಸದ ಮೇಲೆ ಸ್ವಲ್ಪ ಪ್ರಜ್ಞೆ ಬರುವಾಗ ಅವನಿಗೆ ಹೇಳಿದಂತೆ, ನಾನು ಶಾರಿಕ ಅಲ್ಲ, ಹೌದು, ಅದು ನಾನು 2 ಆಧಾರ್ ಕಾರ್ಡ್ ಇತ್ತು ಅಂತ ಹೇಳಿದಂತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.